ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಕೇಳಿಬಂದಿದೆ. ತನಿಖೆ ಮುಗಿಯುವವರೆಗೂ ರಾಜೀನಾಮೆ ನೀಡದಿರುವುದು ಇದು ಸಿದ್ದರಾಮಯ್ಯನವರ ಭಂಡತನ ಎಂದು ಸಂಸದ ಜಗದೀಶ್ ಶೆಟ್ಟರ್ ಟೀಕಿಸಿದರು. ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳವರು ಅವ್ರ ಮೇಲೆ ಗುರುತರವಾದಂಥ ಆಪಾದನೆ ಬಂದಿದೆ. ಅದು ಅಷ್ಟೇ ಅಲ್ಲ, ಸನ್ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಬೇಕಂಥೇಳಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟಿದ ಮೇಲೆ ಅದನ್ನು ಚಾಲೆಂಜ್ ಮಾಡಿದರು ಮುಖ್ಯಮಂತ್ರಿಗಳು. ಹೈಕೋರ್ಟ್ನಲ್ಲಿ ಮಾನ್ಯ ರಾಜ್ಯಪಾಲರು ಏನೊಂದು ಆರ್ಡರ್ ಮಾಡಿದರು, ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಹೈಕೋರ್ಟ್ನವ್ರು ಮಾಡಿದ್ದಾರೆ ವಿತ್ ಸ್ಪೀಕಿಂಗ್ ಆರ್ಡರ್. ಆಮೇಲೆ ಮುಂದೆ ಇಲ್ಲ ಅದನ್ನೂ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯರು. ನನ್ನ ಮಾಹಿತಿ ಪ್ರಕಾರ ಇವತ್ತಿನವರೆಗೂ ಹೈಕೋರ್ಟ್ನವ್ರು ಏನೊಂದು ಆರ್ಡರ್ ಮಾಡಿದರು, ಮಾನ್ಯ ರಾಜ್ಯಪಾಲರ ಏನೊಂದು ಡೈರೆಕ್ಷನ್ ಇತ್ತು, ಅದನ್ನು ಎತ್ತಿ ಹಿಡಿದ್ರಲ್ಲ, ಅದರ ಮೇಲೆ ಇಲ್ಲಿವರೆಗೂ ಹೈಕೋರ್ಟ್ನವ್ರು ಏನು ಆರ್ಡರ್ ಮಾಡಿರಲ್ಲ ಅದನ್ನು ಅಪೀಲ್ ಮಾಡಿಲ್ಲ. ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ಲ. ಆ ಹೈಕೋರ್ಟ್ ಆರ್ಡರು ಸರಿ ಇಲ್ಲ ಅಂದಿದ್ರೆ, ರಾಜ್ಯಪಾಲರ ಆರ್ಡರು ಸರಿ ಇಲ್ಲ ಅಂದಿದ್ರೆ ಅವರು ಮತ್ತೆ ನೆಕ್ಸ್ಟ್ ಡಬಲ್ ಬೆಂಚಿಗಾಗಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು. ಇನ್ನೋರಿಗೆ ಹೋಗಿಲ್ಲ ಅಂತಂದರೆ ಬಹುಶಃ ಅವರು ಅಡ್ವೊಕೇಟ್, ಅವರ ಲೀಗಲ್ ಕನ್ಸಲ್ಟೆಂಟ್ ಇರೋದಲ್ಲ, ಅವರು ಅಡ್ವೈಸ್ ಮಾಡಿರ್ಬೋದು, ಮೇಲೆ ಹೋದರೂ ಅದೇ ಹಣೆ ಬರ ನಿಮ್ಮದು ಅಂಥೇಳಿ. ಅದಕ್ಕಾಗಿ ಅವ್ರು ಹೋಗಿಲ್ಲ ಅಂದಮೇಲೆ ಮುಂದೆ ನಿಮಗೆ ಫೈಟ್ ಮಾಡೋಕ್ಕೆ ಏನೂ ಇಲ್ಲ. ಲೀಗಲ್ ಬ್ಯಾಟಲ್ ಮಾಡ್ತೀವಿ ಅಂದ್ರಲ್ಲ, ನಿಮ್ಗೆ ಲೀಗಲ್ ಬ್ಯಾಟಲದ್ದು ಎಂಡ್ ಆಯ್ತು ನಿಮ್ಮದು. ಹೀಗಾಗಿ ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. FIR ಫೈಲ್ ಆಯಿತು, ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. ಈಗ ಚಾಲೂ ಆಗ್ತದೆ, ಚಾಲೂ ಮಾಡಿಬಿಟ್ಟಿದ್ರೆ ಈಗಾಗಲೇ. ಇವತ್ತಿಲ್ಲ ನಾಳೆ ಅವರು ಮುಖ್ಯಮಂತ್ರಿಗಳ ಕಡೆಯೂ ಹೋಗ್ಬೋದು, ಅವ್ರ ಸ್ಟೇಟ್ಮೆಂಟ್ ತೊಗೋಬೋದು, ಉಳಿದವ್ರದ್ದು ತೆಗೆದುಕೊಳ್ಬೋದು. ಈ ಚಾಲೂ ಆದಾಗ ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾವ ಧೈರ್ಯದಿಂದ ಇಂಪಾರ್ಷಿಯಲ್ ಆಗಿ ಈ ಒಂದು ತನಿಖೆ ಆಗ್ಬೋದು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಬೀಳ್ತಿದೆ. ಅದಕ್ಕಾಗಿ ನಾವೆಲ್ಲ ಹೇಳ್ತಾ ಇರೋದು, ಆ ತನಿಖೆ ಇನ್ವೆಸ್ಟಿಗೇಷನ್ ಆಗಿ ಮುಗಿಯುವವರೆಗೂ ನೀವು ನಿಮ್ಮ ಹುದ್ದೆಯಾದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ. ಮತ್ತು ಈ ರೀತಿ ಆಪಾದನೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಭಾಳ ಜಗತ್ಪ್ರಸಿದ್ಧವಾದಂಥ ದಸರಾ ಉದ್ಘಾಟನೆ ನೀವು ಮಾಡ್ತೀರಿ ಮತ್ತು ಡೇ ಟು ಡೇ ಎಲ್ಲವೂ ಕಾರ್ಯಕ್ರಮ ನಡೀತಾ ಇದ್ದಾವೆ. ಇದರಿಂದ ಏನಾಗ್ತದೆ, ಜನರಲ್ಲಿ ಸರ್ಕಾರದ ಬಗ್ಗೆ ವಿಶ್ವಾಸ ಹೋಗಿದೆ. ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳ ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿ ನೀವು ಮುಂದುವರಿಯುವಂಥದ್ದು ಏನಿದೆಯಲ್ಲ, ಬಹುಶಃ ಅದಕ್ಕೆ ಬಂಡತನ ಅಂತ ಹೇಳಿದ್ರೆ, ಮತ್ತೊಂದು ಹೆಸರನ್ನು ಬಂಡತನ, ಅದು ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಈ ಪ್ರಕರಣದಲ್ಲಿ ಇಡಿಯನ್ನು ನೀವು ದುರುಪಯೋಗ ಪಡಿಸ್ಕೊಟ್ಟಾಗಿದೆ. ಇಡಿ ಇದರಲ್ಲಿ ತನಿಖೆ ಮಾಡಬಹುದಾಗಿತ್ತು ಅಂತ ಕಾಂಗ್ರೆಸ್ ನಾವು ಒಂದು ಹೇಳ್ತೀವಿ. ಇವತ್ತು ಇಡಿ ಬಗ್ಗೆ ಹೇಳ್ತಾರಲ್ಲ, ಇಡಿ ಇದಕ್ಕೆ ಅಪ್ಲೈನೇ ಆಗೋದಿಲ್ಲ. ಈ ಯಾವ ಕೇಸಿಗೂ ಸಂಬಂಧ ಇಲ್ಲ. ಇದು ಹಣದ ಯಾವುದೋ ವ್ಯವಹಾರ ಆಗಿಲ್ಲ, ಟ್ರಾನ್ಸಾಕ್ಷನ್ ಆಗಿಲ್ಲ. ಇಡಿ ಇದರಲ್ಲಿ ಹೆಂಗೆ ಪ್ರವೇಶ ಮಾಡ್ತದೆ ಅನ್ನುವಂಥ ಕ್ವಶನ್ ಮಾಡ್ತಾರೆ. ಆಯ್ತು ಬಾ, ಅವ್ರು ಏನೊಂದು ಆರ್ಡರ್ ಮಾಡಿದಾರಲ್ಲ ತನಿಖೆಗೆ, ಅದನ್ನಾದರೂ ಚಾಲೆಂಜ್ ಮಾಡಿದರೆ ಕೋರ್ಟ್ ಆಫ್ ಲಾ ಇದೆಯಲ್ಲ. ಈಗ ಯಾರ್ಯಾರು ಈಗ ಕೇಜ್ರಿವಾಲ ಎಷ್ಟೋ ತಿಂಗಳ ಜೈಲಿನಲ್ಲಿದ್ದರು, ಅವರು ಚಾಲೆಂಜ್ ಮಾಡಿ ಅಪೀಲ್ ಇದು ಸಲ ಹೋದ ಬೇಲ್ ಸಲ ಈಗ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟಿಂದ. ಇದು ಯಾವುದಾದ್ರೂ ಪ್ರೊಸೆಸ್ ಆಗಬೇಕಲ್ಲ, ಒಂದು ಲೀಗಲ್ ಬ್ಯಾಟಲ್. ಇದು ಯಾವುದೂ ಮಾಡಲಾರ್ದ್ರು ರಾಜಕೀಯ ಪ್ರೇರಿತ ಅಂತ ಹೇಳೋದು, ಆಮೇಲೆ ಗವರ್ನರ್ ಆರ್ಡರು ರಾಜಕೀಯ ಪ್ರೇರಿತ ಅಂತ ಹೇಳೋದು. ಈಗ ಹೈಕೋರ್ಟ್ ಆರ್ಡರ್ ಆಗಿದೆ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಹೇಳಕ್ಕೆ ಬರೋದಿಲ್ಲ. ಇವರು ಕೆಲವು ಮಿನಿಸ್ಟರು ಅದಕ್ಕೆ ಕಮಿಟಿ ಮಾಡಿದ್ದಾರೆ ಅದ್ರ ಬಗ್ಗೆ, ಜಜ್ಮೆಂಟ್ ಬಗ್ಗೆನೂ. ಆಮೇಲೆ ಕ್ಷಮಾಪಣೆ ಕೇಳ್ತಾರೆ. ಹೀಗಾಗಿ ಇವತ್ತು ನಿಮಗೆ ಯಾವುದೇ ದಾರಿ ಉಳಿದಿಲ್ಲ. ಕೋರ್ಟಲ್ಲಿ ಪೆಂಡಿಂಗ್ ಅದಾನ, ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೆ ಅದೊಂದು ಬೇರೆ ಇತ್ತು. ಕೋರ್ಟಲ್ಲಿ ಯಾವುದೂ ಪೆಂಡಿಂಗ್ ಇಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮತ್ತೆ ನೀವು ಯಾವುದನ್ನು ಚಾಲೆಂಜ್ ಮಾಡಿಲ್ಲ, ಇಡಿ ಆರ್ಡರ್ನೂ ಚಾಲೆಂಜ್ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಇವತ್ತು ಆಲ್ಮೋಸ್ಟ್ ಆ ಸೈಟ್ಗಳು 14 ಸೈಟ್ಗಳನ್ನು ನೀವು ವಾಪಸ್ ಕೊಡುವ ಮುಖಾಂತರ ಇವತ್ತು ಅಡ್ಮಿಟ್ ಮಾಡ್ದಂಗೆ ಆಯ್ತು. ಕಳ್ತನ ಮಾಡಿದ್ದು ಅಡ್ಮಿಟ್ ಆಯ್ತು. ಈಗ ಅಡ್ಮಿಟ್ ಆದಮೇಲೆ ಆಮೇಲೆ ಮಾಲ್ ವಾಪಸ್ ತೊಗೊಂಡ್ಬಿಟ್ರೆ ಅದು ಕಳ್ತನ ಹೋಗ್ತದೆ. ಆಪಾದನೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ನಡೆಯುತ್ತೆ. ತಪ್ಪು ಮಾಡಿದ್ದಾರೆ ಅಂತ ಚಾಲೆಂಜ್ ಮಾಡ್ತಾ ಇಲ್ಲ ಅಂತ 100%. ನೋಡ್ರಿ, ಯಾವಾಗಲೂ ನಾನು ಅಡ್ವೊಕೇಟ್ ಮೊದಲು ಹೇಳ್ಕೊಂಡು ಬಂದಿದ್ದೀನಿ, ಇದರಲ್ಲಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯರು 100ಕ್ಕೆ 100ರಷ್ಟು ತಪ್ಪು ಮಾಡಿದ್ದಾರೆ. ಮೂಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಎಂದು ಮೊದಲಿನಿಂದಲೂ ಹೇಳಿದ್ದೇವೆ, ಈಗಲೂ ಅದನ್ನೇ ಹೇಳುತ್ತಿದ್ದೇವೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಎಂದು ಒತ್ತಾಯಿಸಿದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.
ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ, ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಹಾಕಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. 2022-23 ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ. ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ 15 ಅಕ್ಟೋಬರ್ 2024 ಒಳಗಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ.